ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ. ಯಾಕಂದ್ರೆ ಅವ್ರ ಮಾತಿಗೆ ಯಾವ್ದು ಸ್ಟ್ಯಾಂಡ್ ಆಗಲ್ಲ. ಕಾಂಗ್ರೆಸ್ ಪ್ರಣಾಳಿಕೆನ ಟೀಕೆ ಮಾಡಿದ್ರು ಕುಮಾರಸ್ವಾಮಿ ಅವರು. ಮತ್ತೆ ಇವತ್ತು ನೋಡಪ್ಪ, ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿಲ್ಲ ಹೇಳಿ ಫಸ್ಟ್. ಕುಮಾರಸ್ವಾಮಿ ಅವ್ರ ಟೀಕೆ ಪ್ರಣಾಳಿಕೆ ಬಿಡಿ. ಈಗ ನಮ್ದ ಪ್ರತಿಯೊಂದೂ ಈಗ ಮೇಕೆದಾಟು ವಿಚಾರ ಟೀಕೆ ಮಾಡಲಿಲ್ಲ ಅವರು. ನಾ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಟೀಕೆ ಮಾಡಿದ್ರು. ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಅಂತ ಹೇಳ್ತಾರೆ. ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅವರು 2 ಮಠ ಮಾಡಲಿಕ್ಕೆ ಈಗ ಮಠದವ್ರಿಗೆ ಬೆಳಗ್ಗೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ. ಯಾಕಂದ್ರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೀವಿ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು, ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ಟ್ರೋಲ್ ಆಗ್ತಾ ಇದೆ. ನಾವೇನು ಹೇಳಿರಲಿಲ್ಲ, ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ, ಇವರು ಹೇಳಿಲ್ಲ. ಸೊ ಗೌಡ್ರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಕೂಡ ಅದು ಟ್ರೋಲ್ ಆಗ್ತಾ ಇದೆ. ಇವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಯವ್ರನ್ನ? ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಒಕ್ಕಲಿಗರ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ? ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೂಗಬೇಕು. ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡೋದು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಟಿ CM ಇದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ಜನಕ್ಕೆ, ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದರೂ ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ, ನಾವು ಮಾಡ್ತೀವಿ. ದೂರದ ಬೆಟ್ಟ ಯೋಚನೆ ಮಾಡ್ತಾಯಿದ್ದೇವೆ. ಎಲ್ಲೋ ಇನ್ನೂ 4 ವರ್ಷ ಆದಮೇಲೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ, ಅವ್ರಿಗೆ ಏನಾಯಿತು? ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮಗಳು ಒಪ್ಕೊಂಡ್ರು, ಹೌದು ನಾವು ಬರಗಾಲಕ್ಕೆ ದುಡ್ಡು ಕೊಡಲ್ಲ ಅಂತ. ಇವ್ರೇನು ಮಾತಾಡೋದು ಬರಗಾಲಕ್ಕೆ? ಈಗ ಶೋಭಕ ಏನು ಮಾತಾಡೋದು? ಯಾರು ಒಬ್ಬರು ಬರಗಾಲದಲ್ಲಿ ದುಡ್ಡು ಕೊಡ್ಸೋಕ್ಕೆ, ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ಮಾದಾಯಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ರಾಜ್ಯಕ್ಕೆ ಇದು ರಕ್ಷಣೆ ಕೊಡೋಕ್ಕೆ, ಇದನ್ನು ಟ್ಯಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದಿನ ಇವ್ರು ಯಾರು ಮಾತಾಡಲಿಲ್ಲ. ಎಲ್ಲಿ ಮಾತಾಡಿದ್ರು? ಈಗ ಪಾಪ ಭಾಳ ಸಂತೋಷ. ನಾವೇನು ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ TV ವಿಲಿ ಹೇಳ್ತಾ ಇದ್ದೀವಿ. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರುತ್ತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ TV ವಿಲಿ ಕೇಳ್ತಾ ಇದ್ದೀರಾ, ಏನವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ, ನಾನು